ರಾಜ್ಯದಲ್ಲಿ ಒಂದ್ ಕಡೆ ಪವರ್ ಶೇರಿಂಗ್ ಜಿದ್ದಾಜಿದ್ದಿ ನಡೀತಾ ಇದ್ರೆ ಶಾಸಕರು ಸಚಿವರ ಸಾಲು ಸಾಲು ದೆಹಲಿ ದಂಡಯಾತ್ರೆ ಮತ್ತೊಂದ್ ಕಡೆ ಸೌಂಡ್ ಮಾಡ್ತಾ ಇದೆ. ಇದೀಗ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮೇಜರ್ ಬೆಳವಣಿಗೆ ಕಂಡು ಬರ್ತಾ ಇದೆ. ಒಂದ್ ಕಡೆ ಶಾಸಕರು ಸಚಿವರ ಸಾಲು ಸಾಲು ದೆಹಲಿ ದಂಡಯಾತ್ರೆ ಸದ್ದು ಮಾಡ್ತಿದ್ರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮೇಜರ್ ಬೆಳವಣಿಗೆ ಕಂಡು ಬರ್ತಾ ಇದೆ. ಶೀಘ್ರದಲ್ಲೇ ಹಾಗೆ ಬಿಡುತ್ತಾ ಹಾಗಿದ್ರೆ ಸಂಪುಟ ಪುನರ್ರಚನೆ ಸಚಿವಾಕಾಂಕ್ಷಿಗಳಿಗೆ ಸಿಗುತ್ತಾ ವರಿಷ್ಠರಿಂದ ಗುಡ್ ನ್ಯೂಸ್. ಪವರ್ ಶೇರಿಂಗ್ ಫೈಟ್ ನಡುವೆ ಕ್ಯಾಬಿನೆಟ್ ರೀಶಫಲ್ ನ ಕೂಗು ಕೇಳಿ ಬರ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಮೂರು ವಿಚಾರಗಳು ಚರ್ಚೆಗೆ ಉಂಟಾಗುವಂತ ವಿಚಾರಗಳು ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ಪವರ್ ಶೇರಿಂಗ್ ಜಟಾಪಟಿ, ಯಾರಾಗ್ತಾರೆ ಸಿಎಂ ಅನ್ನುವಂಥದ್ದು. ಅದೇ ಸಂದರ್ಭದಲ್ಲಿ ಈಗ ಮತ್ತೊಂದು ಸಂಪುಟ ಪುನರ್ರಚನೆಯ ಸೌಂಡ್ ಕೇಳಿ ಬರ್ತಾ ಇದೆ. ಇನ್ನು ಶಾಸಕರುಗಳು ಸಚಿವರು ಸಾಲು ಸಾಲು ದೆಹಲಿಗೆ ದಂಡಯಾತ್ರೆಯನ್ನ ಬೆಳೆಸ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಒಂದಾದ ನಂತರ ಒಂದರಂತೆ ಕುತೂಹಲವನ್ನ ಕೆರಳಿಸುವಂತ ವಿಚಾರಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಈ ಮೂರು ಕೂಡ ಗೊಂದಲಗಳು ಅಥವಾ ಚರ್ಚೆ ಏನ್ ನಡೀತಾ ಇದೆ ಇವೆಲ್ಲದಕ್ಕೂ ಕೂಡ ತೆರೆ ಯಾವಾಗ? ಒಂದೇದು ಸಂಪುಟ ಪುನರ್ರಚನೆ ಆಗತ್ತಾ, ಶೀಘ್ರದಲ್ಲೇ ಆಗತ್ತಾ ಅನ್ನುವಂಥದ್ದು. ಸಂಪುಟ ಪುನರ್ರಚನೆ ಆದ್ರೆ ಅಂದ್ರೆ ಸದ್ಯದಲ್ಲೇ ಏನಾದ್ರೂ ಸಂಪುಟ ಪುನರ್ರಚನೆ ಅಥವಾ ರಿಶಫಲ್ ಯಾರ್ಯಾರು ಸಚಿವರುಗಳು ಇದ್ದಾರೆ ಅದರಲ್ಲಿ ಏನಾದ್ರೂ ರಿಶಫಲ್ಸ್ ಆದಾಗ ಅದೊಂದು ರೀತಿಯ ಚರ್ಚೆಯಾಗಿ ಗ್ರಾಸವಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಮೂರು ವಿಚಾರಗಳು ರಾಜ್ಯ ರಾಜಕಾರಣದಲ್ಲಿ ಸೌಂಡ್ ಮಾಡ್ತಾ ಇರುವಂಥದ್ದು. ಶಾಸಕರು ಸಚಿವರು ಸಾಲು ಸಾಲು ದೆಹಲಿಗೆ ದಂಡಯಾತ್ರೆಯನ್ನ ಬೆಳೆಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಮೇಜರ್ ವಿಚಾರ ಸೌಂಡ್ ಮಾಡೋದಕ್ಕೆ ಶುರುವಾಗಿದೆ. ಶೀಘ್ರದಲ್ಲೇ ಹಾಗಿದ್ರೆ ಸಂಪುಟ ಪುನರ್ರಚನೆ ಆಗತ್ತಾ? ಸಚಿವಾಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರುಗಳಿಗೆ ವರಿಷ್ಠರು ಗುಡ್ ನ್ಯೂಸ್ ಕೊಡ್ತಾರಾ? ಹಾಗಿದ್ರೆ ನಿರೀಕ್ಷೆಯಲ್ಲಿ ಇರುವಂತಹ ಸಚಿವರುಗಳಿಗೆ ಹಾಗಿದ್ರೆ ಗುಡ್ ನ್ಯೂಸ್ ಬಂದೇ ಬಿಡುತ್ತಾ ವರಿಷ್ಠರುಗಳಿಂದ? ಪವರ್ ಶೇರಿಂಗ್ ಜಟಾಪಟಿ ಏನ್ ನಡೀತಾ ಇದೆ, ಈಗ ಕ್ಯಾಬಿನೆಟ್ ರೀಶಫಲ್ ಕೂಡ ಅದ್ರ ಜೊತೆನೆ ಕೇಳಿ ಬರ್ತಾ ಇರುವಂಥದ್ದು. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಸಚಿವರುಗಳು ಅವರೆಲ್ರಿಗೂ ಈಗ ಗುಡ್ ನ್ಯೂಸ್ ಸಿಗುತ್ತಾ? ವರಿಷ್ಠರುಗಳು ಅವರಿಗೆ ಗುಡ್ ನ್ಯೂಸ್ ಕೊಡ್ತಾರ ಅಥವಾ ಯಾವ ಯಾವ ಸಚಿವರುಗಳಿಗೆ ಗುಡ್ ನ್ಯೂಸ್, ಯಾರ್ಯಾರಿಗೆ ಇದು ಬ್ಯಾಡ್ ನ್ಯೂಸ್ ಆಗಬಹುದು? ಅದಾದ ನಂತರದಲ್ಲಿ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ? ಇದಿಷ್ಟು ಈಗ ಕುತೂಹಲಕಾರಿ ವಿಚಾರಗಳು ನಮ್ಮ ರಾಜ್ಯ ರಾಜಕಾರಣದಲ್ಲಿ. ವರಿಷ್ಠರು ಹಾಗಿದ್ರೆ ಈ ಕ್ಯಾಬಿನೆಟ್ ರೀಶಫಲ್ ಕೂಗು ಏನ್ ಕೇಳಿ ಬರ್ತಾ ಇದೆ, ಇದಕ್ಕೆ ಏನಿರುತ್ತೆ ಅವರ ರಿಸಲ್ಟ್ ನ ಅನೌನ್ಸ್ಮೆಂಟ್ ವರಿಷ್ಠರುಗಳದು? ಈಗ ಮತ್ತೊಂದು ರೀತಿಯಾದಂತಹ ಕುತೂಹಲಕಾರಿ ವಿಚಾರ. ಒಂದು ಕಡೆ ಅತಿ ಮುಖ್ಯವಾದಂಥದ್ದು ಸಿಎಂ ಕುರ್ಚಿ ವಿಚಾರ ಸದ್ದು ಮಾಡ್ತಾ ಇತ್ತು ಇಷ್ಟು ದಿನ, ಇನ್ನೂ ಕೂಡ ಸದ್ದು ಮಾಡ್ತಲೇ ಇದೆ. ಅದ್ರ ಜೊತೆಗೆ ಈಗ ಮತ್ತೊಂದು ಕ್ಯಾಬಿನೆಟ್ ರೀಶಫಲ್ಗೆ ಕೂಗು ಹೆಚ್ಚಾಗಿದೆ. ಇದು ವರಿಷ್ಠರುಗಳಿಗೆ ತಲೆನೋವಾಗ್ತಿದೆ. ನೂತನ ಶಾಸಕರುಗಳು ಕ್ಯಾಬಿನೆಟ್ ರೀಶಫಲ್ ನ ಮಾಡಲೇಬೇಕು ಅಂತ ಕೂಗ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಹೊಸ ಶಾಸಕರುಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ, ಕ್ಯಾಬಿನೆಟ್ಗೆ ತಮ್ಮನ್ನ ಪರಿಗಣಿಸಬೇಕು ಅಂತ ಹೈಕಮಾಂಡ್ಗೆ ಪತ್ರವನ್ನ ಕೂಡ ಹೊಸ ಶಾಸಕರುಗಳು ಬರೆದಿರುವಂತದ್ದು. ಸುರ್ಜೇವಾಲಾ ಅವರು ಹಾಗೇನೆ ರಾಹುಲ್ ಗಾಂಧಿಗೆ ಪತ್ರವನ್ನ ನೂತನ ಸಚಿವರುಗಳು ಶಾಸಕರುಗಳು ಬರೆದಿರುವಂತದ್ದು. ಈ ಹೊಸಬರಿಂದಾನೇ ಕ್ಯಾಬಿನೆಟ್ ರೀಶಫಲ್ಗೆ ಹೆಚ್ಚಾಗಿ ಕೂಗು ಕೇಳಿ ಬರ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅವರು ಸಹಿ ಹಾಕಿ ಪತ್ರವನ್ನ ಕೂಡ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಸುರ್ಜೇವಾಲಾ ಅವರಿಗೆ ಪತ್ರವನ್ನ ಕೂಡ ಬರೆದಿರುವಂತದ್ದು, ಹೊಸಬರಿಗೆ ಅವಕಾಶ ಕೊಡ್ರಿ ಅಂತ. ಹಾಗಾಗಿ ಈ ಹಳುಬ್ರೆ ಏನಿದ್ದಾರೆ ಅಥವಾ ಈ ಸಚಿವ ಸ್ಥಾನಗಳಲ್ಲಿ ಇದಾಗ್ಲೇ ಕಾರ್ಯನಿರ್ವಹಿಸ್ತಾ ಇರುವಂತವರು ಏನಿದ್ದಾರೆ ಅವರಿಗಿಂತ ಹೊಸಬರಿಗೆ ಅವಕಾಶ ಕೊಡಿ ಅಂತ
ಅವರ ಒಂದು ಬೇಡಿಕೆ ಅಥವಾ ಅದೇನಿದೆ ಮನವಿ ಪತ್ರವನ್ನ ಬರೆದು ಹೈಕಮಾಂಡ್ಗೆ ಕಳಿಸಿರುವಂಥದ್ದು. ಇದು ಒಂದ್ ರೀತಿಯಾಗಿ ಹೈಕಮಾಂಡ್ಗೆ ಅಥವಾ ವರಿಷ್ಠರುಗಳೇನೇನಿದ್ದಾರೆ ಅವ್ರಿಗೆ ತಲೆನೋವು. ಈಗ ಫಸ್ಟ್ ಆಫ್ ಆಲ್ ಸಿಎಂ ಸ್ಥಾನದ್ದೇ ಒಂದು ಕಡೆ ಅವರಿಗೆ ತಲೆನೋವಾಗಿತ್ತು. ಈಗ ಮತ್ತೆ ಮತ್ತೊಂದು ರೀತಿಯ ತಲೆನೋವು. ಈಗ ಅದನ್ನ ಬೇಗ ರಿಸಲ್ಟ್ ನ ಅನೌನ್ಸ್ ಮಾಡಿಬಿಡ್ಬೇಕು ಅಥವಾ ನಿರ್ಧಾರವನ್ನ ತಗೊಂಡ್ ಬೀಳ್ಬೇಕು ವರಿಷ್ಠರುಗಳು. ಇಲ್ಲ ಅಂದ್ರೆ ಈ ಕೂಗು ಇಲ್ಲಿಗೆ ಸ್ಟಾಪ್ ಆಗಲ್ಲ. ಒಬ್ರು ಇಬ್ರಲ್ಲ ಜಟಾಪಟಿಯಲ್ಲಿ ಇರುವಂಥದ್ದು, ಕಾಂಪಿಟೇಷನ್ ಹೆಚ್ಚಾಗಿದೆ. ಹಾಗಾಗಿ ಈಗ ಮತ್ತೊಂದು ರೀತಿಯಾದಂತಹ ತಲೆನೋವು ಹೈಕಮಾಂಡ್ ನಾಯಕರುಗಳು ಅಥವಾ ಯಾರ್ಯಾರು ಈ ಒಂದು ನಿರ್ಧಾರವನ್ನ ತಗೋತಾರೆ ವರಿಷ್ಠರುಗಳು ಅವರಿಗೆ ಒಂದು ರೀತಿಯಾಗಿ ತಲೆನೋವು. ಕ್ಯಾಬಿನೆಟ್ ರೀಶಫಲ್ ಕೂಗು ಹೆಚ್ಚಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಆದ್ರೆ ಹೊಸಬ್ರೇನೇನಿದೀವಲ್ಲ ನಮಗೂ ಒಂದ್ ಸ್ವಲ್ಪ ಅವಕಾಶ ಕೊಡಿ ಅಂತ ಹೊಸಬ್ರೇ ಬೇಡಿಕೆಗಳನ್ನ ಮುಂದಿಡ್ತಾ ಇರುವಂತದ್ದು. ಪತ್ರವನ್ನ ಕೂಡ ಬರೆದಾಗಿದೆ ಹೈಕಮಾಂಡ್ಗೆ. ಈಗ ನಿರ್ಧಾರ ಏನಿರುತ್ತೆ ಅದನ್ನ ಕಾಯ್ತಾ ಇದ್ದಾರೆ ಅವರು. ಆದಷ್ಟು ಬೇಗ ರೀಶಫಲ್ ಆಗಬೇಕು ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರು ಅಂತ ಗೊತ್ತಾಗಬೇಕು. ಸಚಿವ ಸಂಪುಟದಲ್ಲಿ ಹೊಸ 5 ಶಾಸಕರಿಗೆ ಅವಕಾಶ ಕೊಡಿ. ಯಾರ್ಯಾರು? ಶಾಸಕ ಪ್ರದೀಪ್ ಈಶ್ವರ್, ಭೀಮಸೇನ ಚಿಮ್ಮನಕಟ್ಟಿ, ಇಕ್ಬಾಲ್ ಹುಸೇನ್, NT ಶ್ರೀನಿವಾಸ, ಅಶೋಕ್ ಕುಮಾರ್ ರೈ, N ಶ್ರೀನಿವಾಸ, ದರ್ಶನ್ ಧ್ರುವನಾರಾಯಣ್ ಸೇರಿ ಹಲವರು ಪತ್ರ ಬರೆದಿರುವಂತದ್ದು. ಮೊದಲನೇ ಬಾರಿ ಆಯ್ಕೆ ಆದವರಿಗೆ ಸಚಿವ ಸ್ಥಾನ ಕೊಡಿ ಅನ್ನುವಂತ ಪತ್ರ ವೈರಲ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್, DK ಶಿವಕುಮಾರ್, ಸುರ್ಜೇವಾಲಾ ಇಷ್ಟು ಜನಕ್ಕೆ ಪತ್ರವನ್ನು ಬರೆದಿರುವಂತದ್ದು. ಹೊಸ 5 ಶಾಸಕರಿಗೆ ಅವಕಾಶ ಕೊಡಿ ಅಂತ ವಿತ್ ನೇಮ್ ಮೆನ್ಷನ್ ಮಾಡಿ ಪತ್ರ ಬರೆದಿರುವಂತದ್ದು. ಇನ್ನು ಆ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ, ವೇಣುಗೋಪಾಲ್ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಿಷ್ಟೂ ಜನರ ಗಮನಕ್ಕೆ ತರುವಂತ ಅಥವಾ ಅಷ್ಟೂ ಜನರಿಗೆ ಮನವಿಯನ್ನ ಮಾಡಿ ಪತ್ರವನ್ನ ಬರೆದಿರುವಂತದ್ದು. ಅದರಲ್ಲಿ ಹೆಚ್ಚಾಗಿ ಕೇಳ್ಬರ್ತಾ ಇರುವಂತದ್ದು 5 ಜನರು. ಇಕ್ಬಾಲ್ ಹುಸೇನ್ ಅವರು, N ಶ್ರೀನಿವಾಸ್, ದರ್ಶನ್ ಧ್ರುವನಾರಾಯಣ್, ಪ್ರದೀಪ್ ಈಶ್ವರ್ಗೆ ಕೂಡ ಅವಕಾಶ ಕೊಡಿ ಅಂತ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು, ಇವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, DK ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರಿಗೆ ಎಲ್ಲರಿಗೂ ಕೂಡ ಒಟ್ಟಿನಲ್ಲಿ ವರಿಷ್ಠರು ಅಂತ ಯಾರ್ಯಾರು ಬರ್ತಾರೆ ಅಥವಾ ನಿರ್ಧಾರಗಳನ್ನ ಹೆಚ್ಚಾಗಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ನಿರ್ಧಾರಗಳು ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ ಮನವಿ ಪತ್ರವನ್ನ ಸಲ್ಲಿಸಿರುವಂಥದ್ದು. ಇಕ್ಬಾಲ್ ಹುಸೇನ್, NT ಶ್ರೀನಿವಾಸ್, ಅಶೋಕ್ ಕುಮಾರ್ ರೈ, ದರ್ಶನ್ ಧ್ರುವನಾರಾಯಣ್ ಅವರಾಗಿರ್ಬಹುದು, ಪ್ರದೀಪ್ ಈಶ್ವರ್ ಆಗಿರ್ಬಹುದು, N ಶ್ರೀನಿವಾಸ್, ಹೀಗೆ 5 ಜನ ನಾವೇನಿದ್ದೀವಿ ನಮ್ಗೊಂದು ಸ್ವಲ್ಪ ಅವಕಾಶ ಕೊಟ್ಟು ನೋಡಿ ಅವಕಾಶವನ್ನ. ನಮ್ಮನ್ನು ಕೂಡ ಹೊಸಬರನ್ನು ಕೂಡ ಪರಿಗಣಿಸಿಕೊಳ್ಳಿ, ಕ್ಯಾಬಿನೆಟ್ ಸಚಿವ ಸ್ಥಾನವನ್ನ ನಮಗೂ ಕೂಡ ಕೊಡಿ ಅಂತ ಕೂಗು ಕೇಳಿಬರ್ತಾ ಇರುವಂಥದ್ದು. ಹೊಸ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕಂತೆ, ಕ್ಯಾಬಿನೆಟ್ಗೆ ನಮ್ಮನ್ನು ಕೂಡ ಪರಿಗಣಿಸಿಕೊಳ್ಳಿ ಅಂತ ಪತ್ರವನ್ನ ಬರಿತಾ ಇರುವಂಥದ್ದು. ಈಗ ಹೈಕಮಾಂಡ್ ನಿರ್ಧಾರ ಏನಿದೆ, ಒಬ್ರು ಇಬ್ರಲ್ಲ ಅಥವಾ CM DCM ಸ್ಥಾನಕ್ಕೆ ಕಾಯ್ತಾ ಇದ್ದಿದ್ದಂಥದ್ದು CM DCM ಅಂತ ಹೇಳ್ಬೋದು. CMಗೆ ಅಷ್ಟೊಂದು ತಲೆನೋವು ಇರಲಿಲ್ಲ, DCM ಮತ್ತೆ DCM ಬಣ ಆಯ್ತಿತ್ತು. ಆದ್ರೆ ಈ ನಿರ್ಧಾರ ಇದೆಯಲ್ಲ, ಸಾಕಷ್ಟು ಜನರು ಈ ಶಾಸಕರುಗಳ ಹಿಂದೆ ಇರ್ತಾರೆ. ಸೈಲೆಂಟ್ ಆಗಂತೂ ಇರೋದಿಲ್ಲ ಇವರು, ನಿರ್ಧಾರ ಏನು ಅಂತ ತಿಳಿಸೋವರೆಗೂ. ಇನ್ನು ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಗೆ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಇದೊಂದು ರೀತಿಯಾಗಿ ಮೂರು ಕುತೂಹಲಕಾರಿ ತಲೆನೋವುಗಳು ಹೈಕಮಾಂಡ್ಗೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಬಸವರಾಜ್? ಮೇಡಮ್, ನಾನು ಅಫ್ಜಲ್ ಪಾಷಾ ಅಂತ ಶಿಡ್ಲಘಟ್ಟದಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಹಾ, ಹೇಳಿ ಮೇಡಮ್.
ಸಂಪರ್ಕ ಕಡಿತವಾಗಿದೆ. ಮಾತನಾಡ್ತಾ ಹೋಗ್ತಾ ಇದೆ, ನೂತನವಾಗಿ ಬಂದಿರುವಂತಹ ಸಚಿವರೇನಿದ್ದಾರೆ, ಶಾಸಕರುಗಳೇನಿದ್ದಾರೆ, ಸಚಿವ ಸ್ಥಾನವನ್ನ ನಮಗೆ ಕೊಡಿ, ಮೊದಲನೇ ಬಾರಿ ಆಯ್ಕೆಯಾದವರಿಗೆ ಅವಕಾಶ ಕೊಡಿ, ಸಚಿವ ಸಂಪುಟದಲ್ಲಿ ಸಚಿವರಾಗಿ ಆಗೋದಕ್ಕೆ ನಮ್ಮನ್ನು ಕೂಡ ಪರಿಗಣಿಸ್ಕೊಳ್ಳಿ ಅಂತ ಪತ್ರವನ್ನ ಬರೆದಿರುವಂಥದ್ದು. ಹೊಸ 5 ಶಾಸಕರುಗಳೇನಿದೀವಿ ನಮಗೆ ಅವಕಾಶ ಕೊಡಿ ಅಂತ ಪ್ರದೀಪ್ ಈಶ್ವರ್ ಆಗಿರ್ಬೋದು, ಭೀಮಸೇನ್ ಚಿಮ್ಮನಕಟ್ಟಿ, ಪೊನ್ನಣ್ಣ, ಇಕ್ಬಾಲ್ ಹುಸೇನ್, NT ಶ್ರೀನಿವಾಸ್, ಅಶೋಕ್ ಕುಮಾರ್ ರೈ, ಎನ್ ಶ್ರೀನಿವಾಸ ಜೊತೆಗೆ ದರ್ಶನ್ ಧ್ರುವನಾರಾಯಣ್ ಶಾಸಕರೇನಿದ್ದಾರೆ. ಎಷ್ಟೋ ಜನ ವರಿಷ್ಠರಿಗೆ ಪತ್ರವನ್ನು ಬರೆದಿರುವಂತದ್ದು. ಏನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೆ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಈಗ ಒಂದು ರೀತಿಯಾಗಿ ಮೂರು ವಿಚಾರಗಳು ಹೈಕಮಾಂಡ್ ಅಥವಾ ವರಿಷ್ಠರ ತಲೆನೋವಾಗಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದ್ ಕಡೆ CM ಸ್ಥಾನದ ಪೈಪೋಟಿ ನಡೀತಾ ಇದೆ, ಮತ್ತೊಂದೆಡೆ ಈಗ ಹೊಸದಾಗಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂತಹ ಏನು ನಾಯಕರೇನಿದ್ದಾರೆ ಅವರು ಈಗಾಗಲೇ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ನಮಗೂ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನು ಕೂಡ ಬರೆದಿರತಕ್ಕಂಥದ್ದು ಇದೀಗ ವೈರಲ್ ಆಗ್ತಾ ಇದೆ. ಪ್ರಮುಖವಾಗಿ 30ಕ್ಕೂ ಹೆಚ್ಚು ಶಾಸಕರು ಇದಕ್ಕೆ ಈ ಪತ್ರಕ್ಕೆ ಸಹಿಯನ್ನು ಕೂಡ ಹಾಕಿರ್ತಕ್ಕಂಥದ್ದು ಉಲ್ಲೇಖ ಇದೆ. ಅದನ್ನ AICC ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ, ಮತ್ತೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮತ್ತೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಎಲ್ರಿಗೂ ಕೂಡ ಪತ್ರದಲ್ಲಿ ಕೂಡ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅಂದ್ರೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂತಹ ಏನ್ ಶಾಸಕರೇನಿದ್ದಾರೆ ನಮಗೂ ಕೂಡ ನೀವು ಕ್ಯಾಬಿನೆಟ್ ನಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಯುವ ಪ್ರತಿಭೆಗಳಿಗೂ ನೀವು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಅಧಿವೇಶನಕ್ಕಿಂತ ಹಿಂದೆ ಅಂದ್ರೆ 1 ತಿಂಗಳ ಹಿಂದೆನೆ ಈ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. AICC ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ರವಾನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸದ್ಯಕ್ಕೆ ಸಿಗ್ತಾ ಇದೆ. ಅಂದ್ರೆ ಇದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ತಳ್ಳಿ ಹಾಕುವಂತದ ಪ್ರಯತ್ನದ ಭಾಗವೋ ಅಥವಾ ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಸಚಿವರಾಗಿ, ನಮಗೂ ಕೂಡ ನಾವು ಆಯ್ಕೆ ಆಗಿದ್ದೇವೆ ಮೊದಲ ಬಾರಿಗೆ, ನಮಗೂ ಕೂಡ ಒಂದು ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡುವಂತಹ ನಮಗೂ ಕೂಡ ಒಂದು ಸ್ಥಾನಮಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರ ಹಕ್ಕೊತ್ತಾಯದ ರೀತಿಯಲ್ಲಿ ಪತ್ರ ಬರೆದಿರ್ತಕ್ಕಂಥದ್ದು ಅಥವಾ ಯಾವ ರೀತಿಯಾಗಿ ಇದನ್ನ ಒಂದ್ ಕಡೆ ಬಣಗಳ ಬಡಿದಾಟವನ್ನ ಮುಚ್ಚಿ ಹಾಕುವಂತ ಪ್ರಯತ್ನದ ಭಾಗವೋ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಗಾಯತ್ರಿ, ಹಾಗಿದ್ರೆ ಈಗ ವರಿಷ್ಠರ ನಿರ್ಧಾರ ಯಾವ ರೀತಿ ಅಥವಾ ಯಾರ ಪರವಾಗಿ ಇರಬಹುದು, ಅಥವಾ ಈ ಶಾಸಕರುಗಳದ್ದು ಆಸೆ ಏನಿದೆ, ಅಥವಾ ತಾವು ಕೂಡ ಸಚಿವರಾಗಿ ನಮ್ಮ ಒಂದು ಕೆಲಸವನ್ನ ನಿರ್ವಹಿಸ್ತೀವಿ ಅಥವಾ ಸೇವೆಯನ್ನ ಮಾಡ್ತೀವಿ ಅನ್ನುವಂತ ಆಸೆ, ಅದು ಖಂಡಿತ ಹೌದು, ಅವಕಾಶ ಕೊಡ್ಬೋದು, ಅಥವಾ ಏನೇನ್ ಇರ್ಬೋದು ವರಿಷ್ಠರ ತೂಗಾಟಿಕೆ ಇದಕ್ಕೆ ಅಂತ ಕೂಡ ಅದರಲ್ಲಿ ಏನು ಶಾಸಕರು ಸಹಿ ಏನ್ ಹಾಕಿದ್ದಾರೆ, ಪ್ರದೀಪ್ ಈಶ್ವರ್ ಆಗಿರ್ಬೋದು, ಭೀಮಸೇನ ಚಿಮ್ಮನಕಟ್ಟಿ ಆಗಿರ್ಬೋದು, ಪೊನ್ನಣ್ಣ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಹೀಗೆ ಏನು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂತಹ ಶಾಸಕರು ಪತ್ರವನ್ನ ಬರೆದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇದನ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಇನ್ನೂ ಕೂಡ ಪ್ರಶ್ನೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂತಂದ್ರೆ ಮೊದಲ ಬಾರಿಗೆ ಆಯ್ಕೆ ಆದಂತವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರೇನ್ ಪರಿಗಣಿಸಬೇಕು ಅನ್ನುವಂಥದ್ದು ಏನಿಲ್ಲ. ಯಾಕಂತಂದ್ರೆ ಈಗಾಗಲೇ ಹಲವು ಹಿರಿಯರಿಗೂ ಕೂಡ ಸಚಿವ ಸ್ಥಾನ ಸಂಪುಟದಿಂದ ಕೈ ಬಿಡಲಾಗಿದೆ. ಅವರು ಕೂಡ ಸಾಕಷ್ಟು ಅಸಮಾಧಾನ ಇದ್ದಾರೆ. ಹಲವು ರೀತಿಯ ಸರ್ಕಾರದ ವಿರುದ್ಧ ಕೂಡ ಮಾತನಾಡಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನದ ಭಾಗವಾಗಿ ಅವರಿಗೆ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟು CM ಸಿದ್ದರಾಮಯ್ಯ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ಈಗ ಹೊಸಬರಿಗೆ ಕೊಡೋದಾದ್ರೆ ಒಂದಿಷ್ಟು ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಹಿರಿಯರ ಪಕ್ಷದ ವಲಯದಲ್ಲಿ ಹಿರಿಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಅವಕಾಶ ಮಾಡಿ ಕೊಡಬೇಕು. ಹಾಗಾಗಿ ಈಗ ಹೊಸಬರಿಗೆ ಕೊಟ್ರೆ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ತಮ್ಮ ಒಂದು ಬೇಡಿಕೆನೆ ಅದನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸುವಂತ ಪ್ರಯತ್ನವನ್ನ ಶಾಸಕರು ಮಾಡಿದಂತೆ ಕಾಣಿಸ್ತಾ ಇದೆ. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.